ಗಾಯ್ಸ್ ಸಾಂಗ್ನ ಯಾರೆಲ್ಲ ಬರ್ತೀರಾ ಅವರಿಗೆಲ್ಲ ಇದು ಬೆಸ್ಟ್ ಅಂತ ಹೇಳ್ಬೋದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಬಂದ್ಬಿಟ್ಟು ತುಂಬ ಸಖತ್ತಾಗಿದೆ. ಇದನ್ನು ಯಾವ ಥರ ಯೂಸ್ ಮಾಡೋದು, ನೀವು ಟ್ರ್ಯಾಕ್ನ ಇದರಲ್ಲಿ ನೀವು ನಿಮ್ಮ ಮ್ಯೂಸಿಕ್ಗೆ ಟ್ರ್ಯಾಕ್ ಬೇಕಾಗುತ್ತಲ್ವ, ಆ ಟ್ರ್ಯಾಕ್ನ ಇದರಲ್ಲೇ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅದು ತುಂಬ ಈಸಿ ಅಂತಲೇ ಹೇಳ್ಬೋದು ಗೆಳೆಯರೆ. ಅದನ್ನ ಎಲ್ಲ ಫುಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂಗಾದರೆ ಯಾರೆಲ್ಲ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ಹಂಗಾದರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಆ್ಯಪ್ನ ಓಪನ್ ಮಾಡ್ತೀನಿ. ವೇಟ್ ಮಾಡಿ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೂಡ ತುಂಬ ಖುಷಿ ಆಗ್ತೀರಾ. ಈ ಅಪ್ಲಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಪಡ್ತೀರಾ. ನೀವು ನೋಡ್ತಿದ್ದೀರಾ ವೆಲ್ಕಮ್ ಅಂತ ಬರುತ್ತೆ, ವೆಲ್ಕಮ್ನ ಕ್ಲಿಕ್ ಮಾಡಿ. ಇದಕ್ಕೆ ನೆಟ್ ಬೇಕಾಗುತ್ತೆ, ಮತ್ತು ನೆಟ್ ಇಲ್ಲದೇ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಟ್ ಇಲ್ಲದೆ ಯಾವ ಥರ ಮಾಡೋದು, ನೆಟ್ ಇದ್ದರೆ ಯಾವ ಥರ ಸಿಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿಯಾಗಿ ನೋಡ್ಕೊಳ್ಳಿ. ನೋಡ್ಬೋದು ಗೆಳೆಯರೆ, ಈ ಥರ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ಇವೆಲ್ಲ ನಮಗೆ ಬೇಡ. ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಇದು ರೆಕಾರ್ಡಿಂಗ್ ಆಪ್ಷನ್, ಇದು ಸ್ಟಾಪ್ ಆಪ್ಷನ್, ಇದು ರೆಕಾರ್ಡಿಂಗ್, ಇದು ಎಫೆಕ್ಟ್ಸ್. ನೋಡ್ಬೋದು ಗೆಳೆಯರೆ, ನೋಡಿ ಈ ಕಡೆ ಸೈಡು ಇದು ಬಿ ಆಪ್ಷನ್. ನೋಡಿದ್ರಲ್ಲ ಗೆಳೆಯರೆ, ಇಲ್ಲಿ ಹಲವಾರು ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಸ್ಗಳಿದ್ದಾವೆ. ಇದನ್ನ ಯಾವ ಥರ ಯೂಸ್ ಮಾಡೋ ಅಂತ ಹೇಳ್ತೀನಿ, ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮಗಿಲ್ಲಿ ನಮಗೆ ಈ ಥರ ಬೀಟ್ ಬೇಡ, ನಮಗೆ ಬೇರೆ ಬೇಕು, ಸ್ಟೈಲಿಶ್ ಆಗಿ ಇನ್ನೊಂದು ಬೇರೆ ಬೀಟ್ ಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ಬೋದು. ಈ ಕಡೆ ಕ್ಲಿಕ್ ಮಾಡಿ. ಈ ಕಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನಿಮ್ಗೆ ತೋರಿಸ್ತಾ ಹೋಗುತ್ತೆ. ನೋಡ್ಬೋದು ಟ್ರ್ಯಾಪ್ ಕೂಡ ಇದೆ, ಮತ್ತು EDM ಕೂಡ ಇದೆ, ಟೆಕ್ನೋ ಇದೆ, ಹೌಸ್ ಇದೆ. ನೋಡ್ಬೋದು ಡ್ರಮ್ ಮತ್ತು ಬೇಸ್ ಇದೆ. ಈ ಥರ ಹಲವಾರುಗಳು ಆಪ್ಷನ್ಸ್ಗಳಿದ್ದಾವೆ. ನೀವು ಇದೆಲ್ಲ ಬೇಕಂತ ಅಂದರೆ ನೀವೇನು ಮಾಡಬೇಕು, ಜಸ್ಟು ನೆಟ್ನ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಡೈರೆಕ್ಟ್ ಈ ಥರ ಓಪನ್. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಬರುತ್ತೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಿಮಗಿಲ್ಲಿ ಒಂದು ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದರೆ ಈ ಥರ ಇಲ್ಲಿ ರೆಕಾರ್ಡ್ ಅಂತ ಆಪ್ಷನ್ ಇದೆ. ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಅಲೋ ಕೊಡಬೇಕಾಗುತ್ತೆ. ಅಲೋ ಕೊಟ್ಟು ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ 1 2 3 ಸ್ಟಾರ್ಟ್ ಆಗುತ್ತೆ ರೆಕಾರ್ಡಿಂಗ್. ನೋಡಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಹಿಂಗೆ ಬೆಸ್ಟ್ ಅಲ್ವಾ. ನೋಡಿ ಟಕ್ 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 ಟಕ್. ನೋಡಿದ್ರಲ್ಲ, ರೆಕಾರ್ಡ್ ಆಗುತ್ತೆ. ಅದನ್ನ ಸೇವ್ ಕೂಡ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾಲರಿ ಬಂದಿರುತ್ತೆ, ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಅದನ್ನ ನೀವು ನಿಮ್ಮ ಸಾಂಗ್ನ ಆ್ಯಡ್ ಮಾಡಿ ಅಷ್ಟೇ. ಬಿ ಸಿಂಪಲ್. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಇಲ್ಲಿ ಡಿಸೈನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ ರೀತಿ ಅಷ್ಟು ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಇದು ಜಾನಪದ ಸಾಂಗ್ ಬರೆಯೋರಿಗೆ, ಮ್ಯೂಸಿಕ್ ಎಲ್ಲ ಯಾರು ಬರೀತೀರಾ, ನಿಮ್ಮಂತಲ್ಲಿ ಏನೂ ಇರೋದಲ್ಲ. ವಿತೌಟ್ ಮನಿಯಿಂದ ಈ ಥರ ನೀವು ಟ್ರ್ಯಾಕ್ನ ಮಾಡ್ಕೊಂಡ್ಬಿಟ್ಟು ನೀವು ಸಾಂಗ್ನ ಆಡ್ಬೋದು ಗೆಳೆಯರೆ. ಇದನ್ನು ಹೇಳ್ತಿರೋದು. ನಿಮಗೆ ಬೇಡ, ನನಗೆ ಕ್ಲಿಯರಾಗಿ ಚೆನ್ನಾಗಿರೋದೇ ಬೇಕಂದರೆ ದುಡ್ಡು ಕೊಟ್ಟು ನೀವು ಸ್ಟುಡಿಯೋಕ್ಕೆ ಹೋಗಿ ಟ್ರ್ಯಾಕ್ನ ಮಾಡ್ಕೊಳ್ಳಿ. ಇದು ನಿಮ್ಮ ಇಷ್ಟ ಗೆಳೆಯರೆ. ಹಾಗಾದರೆ ನಾನು ನಿಮಗೆ ಈ ಮಾಹಿತಿ ಕೊಟ್ಟಿದ್ದು ನಿಮಗೆ ಇಷ್ಟ ಆಯಿತು ಅಂತಂದರೆ ಬೇಗ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೆಳೆಯರೆ. ಬಾಯ್ 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 ಬಾಯ್.